ನಿನ್ನೆ ರಾತ್ರಿ ಒಬ್ಬ ಮಹಿಳೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಯಡಿಯೂರಪ್ಪನವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಕೇಸ್ ರಿಜಿಸ್ಟರ್ ಆಗಿದೆ. ಅದರ ಬಗ್ಗೆ ಈಗ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ಅವರು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ತನಿಖೆ ಮಾಡುವವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ ಅಂತ ಹೇಳ್ತಾರೆ. ಅವರು ಕಂಪ್ಲೇಂಟನ್ನು ಟೈಪ್ ಮಾಡಿ ಟೈಪ್ಡ್ ಕಾಪಿ ಕೊಟ್ಟಿರೋದು, ಅವರು ಕೈನ ಬರೆದಿರೋದಲ್ಲ, ಟೈಪ್ ಕಾಪಿ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ನಮ್ಮ ಇಲಾಖೆಯವರು ಹೇಳಿದ್ದಾರೆ. ಹಾಗಾಗಿ ರಿಜಿಸ್ಟರ್ ಮಾಡಿದ ಮೇಲೆ ಕಂಪ್ಲೇಂಟನ್ನು ತನಿಖೆ ಮಾಡೋವರೆಗೂ ಕೂಡ ಯಾವುದೇ ವಿಚಾರವನ್ನು ನಾವು ತಿಳಿಸೋದಕ್ಕಾಗಲ್ಲ. ಯಾಕೆಂದರೆ ಇದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಅವರಿಗೆ ಸೇರಿರ್ತಕ್ಕಂಥದ್ದು, ಜೊತೆಗೆ ಒಂದು ಮಹಿಳೆ ಆಪಾದನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ವಿಚಾರವನ್ನು ಹೇಳಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ನಾವು ಹೇಳಬೇಕಾಗ್ತದೆ. ಮಾಹಿತಿಯನ್ನು ನಾನು ಇನ್ನೂ ಹೆಚ್ಚು ಮಾಹಿತಿಯನ್ನು ತೆಗೆದುಕೊಳ್ತೇನೆ. ತನಿಖೆ ಆಗೋವರೆಗೂ ನಾವು ಯಾವುದನ್ನು ಕೂಡ ಬಹಿರಂಗ ಮಾಡೋದಕ್ಕಾಗೋದಿಲ್ಲ. ನಾನು ಹೇಳಿದ್ನಲ್ಲ, ನಾನು ನೀವು ಹೇಳೋಕ್ಕೆ ಮುಂಚೆ ನಾನೇ ಹೇಳಿದ್ದೀನಿ, ಭಾಳ ಸೂಕ್ಷ್ಮವಾದಂಥ ವಿಚಾರ ಮತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಅವರಿಗೆ ಸಂಬಂಧಪಟ್ಟಂಥ ವಿಚಾರ. ಹಾಗಾಗಿ ನಾವು ಸುಮ್ಮನೆ ಅದು ಇದು ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಸಂಪೂರ್ಣ ಮಾಹಿತಿಯನ್ನು ತಗೊಂಡು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಏನು ಬರುತ್ತೆ ತನಿಖೆಯಲ್ಲಿ ಅದರ ಆಧಾರದ ಮೇಲೆ ನಾವು ಹೇಳ್ಬೋದು. ಅದರ ಅಗತ್ಯತೆ ಇದ್ದರೆ ಮಾಡ್ತಾರೆ ಪೊಲೀಸ್ನವರು. ಅದು ಸಾಮಾನ್ಯವಾಗಿ ಒಬ್ಬ ಮಹಿಳೆಗೆ ಕಂಪ್ಲೇಂಟ್ ಕೊಡುವಾಗ ಅವರ ಹಿಂದೆ ಮುಂದೆ ಯಾರಾದರೂ ಅವರಿಗೆ ತೊಂದರೆ ಮಾಡ್ತಾರೆ ಅನ್ನೋದಾದರೆ ಅವರಿಗೆ ರಕ್ಷಣೆಯನ್ನು ಖಂಡಿತವಾಗಿ ಕೊಡ್ತಾರೆ. ಸಾಮಾನ್ಯವಾಗಿ ಆ ಕೆಲಸ ಪೊಲೀಸ್ ಮಾಡ್ತಾರೆ. ಅದೇ ಅದನ್ನು ನೋಡೋಣ ಅಲ್ಲ, ತನಿಖೆ ಅಂತ ಹೇಳೋದು ಅದಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಸತ್ಯಾಸತ್ಯತೆಯನ್ನು ಪ್ರಿಲಿಮಿನರಿಯಾಗಿ ತಿಳ್ಕೊಳ್ತಾರೆ. ಅದರ ಅಗತ್ಯತೆ ಬಿದ್ದರೆ ಕಾನೂನು ಪ್ರಕಾರ ಮುಂದುವರಿತಾರೆ. ಏಕ್ದಮ್ ಒಂದು ಯಾರೋ ಬರೆದು ಕೊಟ್ಟರು ಅಂದ ತಕ್ಷಣಕ್ಕೇ ಅದನ್ನು ಮಾಡೋದಿಲ್ಲ. ತನಿಖೆ ಮಾಡಿ ಅದನ್ನು ಹೌದು ಇದು ಸತ್ಯ ಅಂಥೇಳಿ ಅದನ್ನು ದೃಢಪಡಿಸ್ಕೊಂಡು ಆನಂತರ ಮುಂದಿನ ಕ್ರಮ ಮಾಡ್ತಾರೆ. ಅದರಲ್ಲೇ ಗೊತ್ತಾಗುತ್ತಲ್ಲ, ತನಿಖೆ ಮಾಡುವಾಗ ಉದ್ದೇಶವಾಗಿ ಮಾಡಿದಾರಾ, ದುರುದ್ದೇಶವಾಗಿ ಮಾಡಿದಾರಾ, ನಿಜ ಇದೆ ಇದು ನಿಜ ಇಲ್ಲ, ಅವ್ರು ಯಾರೋ ಬಂದು ಅಸ್ವಸ್ಥರು, ಅವರು ಮಾನಸಿಕವಾಗಿ ಅದಕ್ಕಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು ಇನ್ನೊಂದು ಹೇಳ್ತಾರೆ. ಇದೆಲ್ಲವನ್ನು ಕೂಡ ತನಿಖೆಯಲ್ಲಿ ದೃಢಪಡಿಸ್ಕೊಂಡು ಆಮೇಲೆ ಕ್ರಮ ತಗೊಳ್ತಾರೆ ಕಾನೂನು ಪ್ರಕಾರ. ಯಾಕೆಂದರೆ ಅವರು ಒಬ್ಬ ಹಿರಿಯ ರಾಜಕಾರಣಿ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರಿಗೆ ಭಾಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಚುನಾವಣಾ ಸಂದರ್ಭ ಸರ್, ಸೊ ಹಾಗಾಗಿ ನಮಗಂತೂ ಇದರಲ್ಲಿ ಯಾವುದು ನಮ್ಗೆ ಗೊತ್ತೇ ಇಲ್ಲ. ರಾಜಕೀಯ ಇದರಲ್ಲಿ ಯಾವುದು ದುರುದ್ದೇಶ ನಮ್ಮಗಳಿಗೆ ಯಾರಿಗೂ ಇಲ್ಲ. ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಿಗಾಗಲಿ ಅಥವಾ ನನಗಾಗಲಿ ಯಾರಿಗೆ ನಮಗೆ ದುರುದ್ದೇಶ ಯಾವುದೂ ಇಲ್ಲ. ಅವರು ಯಾರೋ ಮಹಿಳೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಕೊಡುವಾಗ ರಿಜಿಸ್ಟರ್ ಮಾಡಬೇಕಲ್ವಾ, ಅದನ್ನು ಆ ಕೆಲಸ ಪೊಲೀಸ್ನವರು ಮಾಡಿದ್ದಾರೆ. ಕೆಲವು ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿತ್ತು. ಅವರು ನಾನೇ ಬರ್ತೇನೆ ಅಂತ ಹೇಳಿದೆ. ಇಲ್ಲ, ನಾನು ಬೆಳಿಗ್ಗೆ ಬರ್ತೀನಿ, ಆ ಕಡೆನೇ ಬರ್ತೀನಿ ಅಂತೇಳಿ ಬಂದಿದ್ದರು. ಯಾಕೆಂದರೆ 21 ಜನ ಅಭ್ಯರ್ಥಿಗಳನ್ನು ಈಗ ತೀರ್ಮಾನ ಮಾಡಬೇಕು. ಆ ವಿಚಾರವಾಗಿ ಕೆಲವು ಚರ್ಚೆಗಳನ್ನು ಮಾಡೋದಕ್ಕೆ ಬಂದಿದ್ದರು, ಮಾಡಿದ್ದೇವೆ. ಅವರು ನನ್ನ ಅನಿಸಿಕೆಯೂ ಕೂಡ ಅವರು ತಗೊಂಡಿದ್ದಾರೆ. ಮುಂದಿನ ತೀರ್ಮಾನಗಳಲ್ಲಿ ಹಾಗೆ ಮಾಡಬೇಕು. ಯಾಕೆಂದರೆ ನಾವು ಹೆಚ್ಚು ಸೀಟ್ಗಳನ್ನು ಗೆದಿಬೇಕು ಅಂಥೇಳಿ ನಾವು ಸಂಕಲ್ಪ ಮಾಡಿದ್ದೀವಿ. ಈ ಬಾರಿ ಸರ್ಕಾರ ಇದೆ, ಜೊತೆಗೆ ನಮಗೆ ವಾತಾವರಣ ಕಾಂಗ್ರೆಸ್ಸಿನ ಪರವಾಗಿರ್ತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿದೆ. ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಜನಸಮುದಾಯಕ್ಕೆ ಸರ್ಕಾರದ ಬಗ್ಗೆ ಒಲವಿದೆ. ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ಮಾಡ್ತಾ ಇದೆ. ಬಡತನ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಅನ್ನೋದು ಅರಿವಿದೆ. ಹಾಗಾಗಿ ನಮಗೆ ಈಗ ಇರ್ತಕ್ಕಂಥ ವಾತಾವರಣವನ್ನು ನಾವು ಬಳಸ್ಕೊಳ್ಳೇಬೇಕಾಗುತ್ತೆ. ಇಲ್ಲ, ಅವ್ರಿಗೂ ಮಾಹಿತಿ ತೊಗೊಂಡಿದ್ದಾರೆ, ಅವರು ಕೂಡ ಅಷ್ಟೇ. ಮಾಹಿತಿಗಳನ್ನ ನಾವೆಲ್ಲ ಚರ್ಚೆ ಮಾಡಿದ್ವಿ, ಇದು ಏನಾಗಿದೆ ಅನ್ನೋದನ್ನು, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ.
ಸರ್, ಈಗ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿದ ಬಳಿಕ ಒಂದಷ್ಟು ಕ್ಷೇತ್ರಗಳಲ್ಲಿ ಅಸಮಾಧಾನ ಹೊಗೆಯಾಡ್ತಾ ಇದೆ. ಅಲ್ಲಿ ಏನಾದರೂ ಅಭ್ಯರ್ಥಿಗಳ ಬದಲಾವಣೆ ಅಥವಾ ರಣತಂತ್ರ ಬದಲಾವಣೆ ಮಾಡ್ಕೊಳ್ಳೋದು? ಇಲ್ಲ, ಅವ್ರ ಪಕ್ಷದ ತೀರ್ಮಾನ ಅದು. ಅವ್ರು ಯಾರಿಗೆ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಅವರ ಪಕ್ಷದಲ್ಲಿ ವಿರೋಧ ವ್ಯಕ್ತ ಆಗಿದೆ. ಅನೌನ್ಸ್ ಮಾಡೋದಕ್ಕೆ ಮುಂಚೆನೇ ಕೆಲವು ಕ್ಷೇತ್ರಗಳಲ್ಲಿ ಗೋ ಬ್ಯಾಕ್ ಅಂತ ಹೇಳೋವಂಥದ್ದನ್ನು ನೋಡಿದ್ವಿ ನಾವು. ಅದೆಲ್ಲ ನಡೆದಿದೆ. ಅದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದನ್ನು ನಮ್ಮ ಪಕ್ಷದಲ್ಲಿ ನಾವು ಒಳ್ಳೆಯ ಅಭ್ಯರ್ಥಿಗಳನ್ನು, ಗೆದಿಯುವಂಥ ಅಭ್ಯರ್ಥಿಗಳನ್ನು ಹಾಕೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ಬಿಜೆಪಿ ಅಸಮಾಧಾನಿತರು ಏನಾದರೂ ಸಂಪರ್ಕ ಮಾಡ್ತೀರಾ ಸರ್? ಅವರು ಈಗ ಅನೇಕ ಹಾಲಿ ಅಲ್ಲ, ನಮ್ಮಲ್ಲೇ ಕ್ಯಾಂಡಿಡೇಟ್ಸ್ಗಳಿದ್ದಾರಲ್ಲ, ಅವ್ರ ಅವಶ್ಯಕತೆ ನಾವು BJP ಅವ್ರನ್ನ ಕರ್ಕೊಂಡು ಬಂದು ಟಿಕೆಟ್ ಕೊಡೋದು ಅಂತ ಏನು ಅಗತ್ಯ ಇಲ್ಲ. ಇವಾಗ ನಮ್ಮಲ್ಲಿ ಕ್ಯಾಂಡಿಡೇಟ್ಸ್ ಇದ್ದಾರೆ. ಈಗಾಗಲೇ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ಒಂದು ಸಭೆ, 2 ಸಭೆಗಳು ನಡೆದಿದೆ ಸ್ಥಳೀಯವಾಗಿ. ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗಬೇಕು. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಶಾರ್ಟ್ ಲಿಸ್ಟ್ ಮಾಡಿ ಈಗಾಗಲೇ ಹೆಸರುಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ತೀರ್ಮಾನ ಆಗುತ್ತೆ, 2-3 ದಿವಸದಲ್ಲೇ ಆಗುತ್ತೆ. ಸರ್, DCM ಸಾಹೇಬ್ ಹೇಳಿದ್ರು ಹಲವು ಜನ ಸಂಪರ್ಕದಲ್ಲಿದ್ದಾರೆ ನಮಗೆ ಅಂತ. ಕರಡಿ ಸಂಘಟನಾ ರಮೇಶ್ ಕತ್ತಿ ಅಂತ ಏನಾದರೂ ಅವರೆಲ್ಲ ನಮ್ಮ ಪಕ್ಷಕ್ಕೆ ಈಗ ಅಲ್ಲಿ ಅನೇಕ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಾವು ನೋಡಿದ್ದೀರ, ಹಿಂದೆನೂ ಕೂಡ ಬೇರೆ ಬೇರೆ ಈಗ ನಮ್ಮ ಪಕ್ಷದಲ್ಲಿ ಅಸಮಾಧಾನ ಆಗಿ ಆ ಪಕ್ಷಕ್ಕೆ ಹೋಗಿರೋದನ್ನು ನೋಡಿದ್ದೇವೆ. ಆ ಪಕ್ಷಗಳಲ್ಲಿ ಅಸಮಾಧಾನ ಆಗಿ ನಮ್ಮ ಪಕ್ಷಕ್ಕೆ ಸಹಕಾರ ಮಾಡಿರೋದನ್ನು ನೋಡಿದ್ದೇವೆ. ಇದು ನಡೀತಾನೆ ಇರುತ್ತೆ ಚುನಾವಣೆಯಲ್ಲಿ. ಸರ್, ಇನ್ನೊಂದು ಸರ್, ಪ್ರಮುಖವಾಗಿ ಇದು ಪ್ಯಾಲೇಸ್ ಜಾಗವನ್ನು ಸರ್ಕಾರ ರಸ್ತೆ ಮಾಡೋಕ್ಕೆ ತೆಗೆದುಕೊಂಡಿತ್ತು. CSಗೆ ಸುಪ್ರೀಂ ಕೋರ್ಟ್ ಆಫರ್ ಆಗಕ್ಕೆ ಹೇಳಿದೆ. ಸೊ ಅದು ತನಿಖೆ ವಿಚಾರವಾಗಿ ಯಾವ ರೀತಿಯಾಗಿ ಸರ್ಕಾರ ಹಿಂದೆ ನಾನು ಬೆಂಗಳೂರಿನ ಉಸ್ತುವಾರಿಯನ್ನು ನಾನು ವಹಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಸುಮಾರು 15 ಎಕರೆ ಜಮೀನನ್ನು ನಾವು ವಶ ಮಾಡಿಕೊಂಡು ಪ್ಯಾಲೇಸ್ ಸುತ್ತ ರೋಡ್ ವೈಡನಿಂಗ್ ಮಾಡೋದಕ್ಕೆ ಪ್ರಸ್ತಾವನೆ ಇತ್ತು. ಅದನ್ನು ನಂತರ ಅದು ಕೋರ್ಟಿಗೆ ಹೋಯಿತು. ಕೋರ್ಟ್ನಲ್ಲಿ ನಡ್ಕೊಂಡು ಬರ್ತಾಯಿತ್ತು ಇಷ್ಟು ದಿವಸ. ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರಿಗೆ ಸುಪ್ರೀಂ ಕೋರ್ಟ್ನವರೇ ಅಪಿಯರ್ ಆಗೋಕ್ಕೆ ಹೇಳಿದ್ದಾರೆ. ಈ ಮಧ್ಯದಲ್ಲಿ ಕ್ಯಾಬಿನೆಟಲ್ಲಿ ಡಿಸಿಷನ್ ಕೂಡ ತೊಗೊಂಡಿದ್ದೇವೆ. ಇದನ್ನು ರಸ್ತೆ ಅಗಲೀಕರಣ ಮಾಡೋದು ಸೂಕ್ತ. ಏನು ಬೆಳೀತಾ ಇರ್ತಕ್ಕ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಜಾಮ್ ಆಗ್ತಕ್ಕಂಥದ್ದು ಸಾರಿಗೆ ಸರಿಯಾಗಿ ಆಗೋದಿಲ್ಲ ಅಂಥೇಳಿ ನಾವು ನಿನ್ನೆ ಕ್ಯಾಬಿನೆಟಲ್ಲಿ ಕೂಡ ತೀರ್ಮಾನವನ್ನು ತಗೊಂಡಿದ್ದೇವೆ. ಅದನ್ನು ಕೋರ್ಟಿಗೆ ರಿಪೋರ್ಟ್ ಮಾಡ್ತಾರೆ ನಮ್ಮ ಚೀಫ್ ಸೆಕ್ರೆಟರಿ ಅವರು. ಅದಾದಮೇಲೆ ಏನು ತೀರ್ಪು ಬರುತ್ತೋ ಅದರ ಮೇಲೆ ಮುಂದುವರಿತೀವಿ. ಸರ್, ಅವ್ರು ಪರಿಹಾರನೂ ಕೊಟ್ಟಿರಲಿಲ್ಲ ಮತ್ತು ಜಾಗನೂ ಬಿಟ್ಕೊಟ್ಟಿರಲಿಲ್ಲ ಎಷ್ಟು ದಿನ ಆದರೂ. ಇಲ್ಲ, ಅದೇನು ಟಿ ಡಿ ಆರನ್ನು ಲಿಂಕ್ ಮಾಡಿದ್ದದು. TDR ಕೊಂಡ್ಕೊಳ್ಳೋದಕ್ಕೆ ಅವತ್ತಿನ ಸಂದರ್ಭದಲ್ಲಿ TDR ಕೊಂಡ್ಕೊಳ್ಳೋಕ್ಕೆ ಮುಂದೆ ಬಂದಿದ್ದರು. ಆದರೆ ಅದನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕೋರ್ಟು ಹೋದ್ರವರು, ಅದಕ್ಕಾಗಿ ಅದು ನಿಂತೋಯ್ತು. ಇಲ್ಲಾಂದರೆ TDR ಸಾವಿರಾರು ಕೋಟಿ ರೂಪಾಯಿ TDR ಅವರು ಕೊಂಡ್ಕೊಳ್ಳೋದಕ್ಕೆ ಬೇರೆಯವರು ತಯಾರಿದ್ದರು. ಈಗಿನ ಪರಿಸ್ಥಿತಿಯಲ್ಲಿ TDR ಹೇಗಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಹೌದು, ತೀರ್ಮಾನ ಮಾಡಿದ್ದೇವೆ. ಅದನ್ನೇ ಈಗ ಕೋರ್ಟಿಗೆ ರಿಪೋರ್ಟ್ ಮಾಡ್ತಾರೆ ನಮ್ಮ ಚೀಫ್ ಸೆಕ್ರೆಟರಿ ಅವರು, ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರು. ಅದನ್ನು ಪರಿಗಣಿಸಿ ಏನು ತೀರ್ಮಾನ ಕೊಡ್ತಾರೆ. ಯಾಕೆಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚು, 9 ಜಡ್ಜಸ್ ಇರುವಂಥ ಬೆಂಚು. ಅದರಲ್ಲಿ ಆಸ್ತಿ ಯಾರ್ದು ಅನ್ನೋದು ಕೂಡ ತೀರ್ಮಾನ ಆಗಬೇಕಲ್ಲ. ಈಗ ಅದು ಕೂಡ ಪ್ರಶ್ನೆ ಇದೆ. ಮೂಲ ಆಸ್ತಿ ಯಾರ್ದು, ಪ್ಯಾಲೇಸಿಗೆ ಸೇರಿದ್ದ, ಗೌರ್ಮೆಂಟಿಗೆ ಸೇರಿದ್ದ? ಹಿಂದೆ ಗೌರ್ಮೆಂಟ್ನಲ್ಲಿ ಈ ಪ್ಯಾಲೇಸ್ದೆಲ್ಲ ಇದು ಸರ್ಕಾರಿ ಆಸ್ತಿ ಅಂತೇಳಿ ನೋಟಿಫಿಕೇಷನ್ ಮಾಡಿದ್ದಾರೆ. ಅದಕ್ಕೆ ಒಂದು ಕಾನೂನನ್ನು ತಗೊಂಡು ಬಂದು ಅದನ್ನು ನೋಟಿಫೈ ಮಾಡಿದ್ದಾರೆ. ಅಲ್ಲ, ಅದಕ್ಕೆ ಈಗ ಸ್ಟೇ ಕೊಟ್ಟಿದ್ದಾರಲ್ಲ, ಅದನ್ನು ತೀರ್ಮಾನ ಆಗೋವರೆಗೂ ಕೂಡ ನಾವು ಏನು ಹೇಳೋಕ್ಕಾಗೋದಿಲ್ಲ. ಥ್ಯಾಂಕ್ ಯು.